ಸಿಎಂ ಕುರ್ಚಿ ಜಂಗಿ ಕುಸ್ತಿಗೆ ಇವತ್ತು ಒಂದು ಹಂತದಲ್ಲಿ ತಾರ್ಕಿಕ ಅಂತ್ಯ ಬೀಳುವಂತ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಅವರು ಇವತ್ತು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ನಡುವಿನ ಜಂಗಿ ಕುಸ್ತಿಗೆ ಇವತ್ತೇ ಫೈನಲ್. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಜೊತೆಗೆ. ಮಧ್ಯಾಹ್ನ ದೆಹಲಿಯನ್ನ ಸಿಎಂ ಸಿದ್ದರಾಮಯ್ಯ ತಲುಪಲಿದ್ದಾರೆ. ಆಲ್ರೆಡಿ ಡಿಕೆ ಹೋಗಾಗಿದೆ, ಸಿದ್ದು ಹೋಗಬೇಕಾಗಿದೆ. ಮಧ್ಯಾಹ್ನದ ಹಾಗೆ ಅವರು ದೆಹಲಿಯನ್ನ ತಲುಪ್ತಾರೆ ಅನ್ನುವಂತ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂಗಳವನ್ನ ತಲುಪಿಯಾಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಯಾರ್ಯಾರನ್ನ ಭೇಟಿ ಮಾಡೋದಕ್ಕೆ ಸಮಯ ಸಿಕ್ಕಿದೆ. ಹಾಗೆ ಸಿದ್ದರಾಮಯ್ಯನವರು ಏನಾದರೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳಿದೆಯಾ? ಬಹುಶಃ ಈ ಎಲ್ಲ ಕುರ್ಚಿ ಜಂಗಿ ಕುಸ್ತಿ ಇದೆಲ್ಲದಕ್ಕೂ ತಾರ್ಕಿಕ ಅಂತ್ಯ ಸಿಗಬಹುದಾ? ಇದೆಲ್ಲವೂ ಕೂಡ ರಂಜಿತ್, ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ವೋಟ್ ಚೋರಿ ವಿಚಾರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಎಐಸಿಸಿ ಆಯೋಜನೆ ಮಾಡಿದೆ. ಹಾಗಾಗಿ ರಾಷ್ಟ್ರಾದ್ಯಂತ ಇರತಕ್ಕಂಥ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ, ರಾಜ್ಯ ನಾಯಕರು ಸೇರಿದಂತೆ ಇನ್ನು ಉಳಿದಂತೆ ಎಲ್ಲಾ ನಾಯಕರು ಕೂಡ ಭೇಟಿ ಆಗ್ತಾರೆ. ಆದ್ರೆ ಪ್ರತಿಭಟನೆಯಲ್ಲಿ ಭೇಟಿ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಒಂದು ಕುತೂಹಲ ಇರತಕ್ಕಂಥದ್ದು, ಸಿಎಂ ಹಾಗೂ ಡಿಸಿಎಂಗೆ ಏನಾದರೂ ರಾಹುಲ್ ಗಾಂಧಿ ಅವರು ಇರಬಹುದು ಅಥವಾ ಸೋನಿಯಾ ಗಾಂಧಿ ಅವರು ಕರೆದು ಮಾತನಾಡ್ತಾರ ಮತ್ತೆ ಅನ್ನುವಂಥದ್ದು ಒಂದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಚರ್ಚೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಅವರು ಕಳೆದ 15-20 ದಿನಗಳ ಹಿಂದೆ ಚರ್ಚೆಯನ್ನ ಮಾಡಿದ್ರು. ಈಗ ಮತ ಕಳ್ಳತನದ ವಿರುದ್ಧ ಪ್ರತಿಭಟನೆ ನಡೀತಾ ಇರೋ ಸಂದರ್ಭದಲ್ಲಿ ರಾಜ್ಯದಲ್ಲೂ ಅದೇ ಸಂದರ್ಭದ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಥವಾ ಸೋನಿಯಾ ಗಾಂಧಿ ಅವರು ಸಿಎಂ ಹಾಗೂ ಡಿಸಿಎಂಗೆ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೆಷನ್ ಮುಗಿಸಿ ನಿಮ್ಮನ್ನ ಕರೆಸ್ಕೊಳ್ತೇವೆ ಅನ್ನುವಂತ ಮಾತಲ್ಲಿ. ಆದ್ರೆ ಅದಕ್ಕೆ ಈಗ ಸಿಗ್ತಕ್ಕಂಥ ಸಮಯದಲ್ಲೇ ಒಂದು ಇತ್ಯರ್ಥ ಮಾಡುವಂತ ಸಾಧ್ಯತೆಗಳು ಅಲ್ಲಿಗಳಿಲ್ಲ. ಆದ್ರೆ ಪ್ರತಿಭಟನೆ ಅಷ್ಟಕ್ಕೆ ಸೀಮಿತವಾಗಿ ಈ ಒಂದು ಭೇಟಿ ಇರ್ತದೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆದಾಗ್ಯೂ ಕೂಡ ಸಿಎಂ ಹಾಗೂ ಡಿಸಿಎಂಗೆ ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರು ಸಿಕ್ಕು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಕ್ಕು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದೆ ಆದಲ್ಲಿ ಅದು ಯಾವ ಸೂಚನೆಗಳಿರಬಹುದು ಅನ್ನುವಂಥದ್ದು ಕುತೂಹಲಗಳಿದ್ದಾವೆ. ಆದ್ರಿಂದ ಎಲ್ಲರ ಕಣ್ಣು ಕೂಡ ದೆಹಲಿ ನೆಟ್ಟಿರ್ತಕ್ಕಂಥದ್ದು. ಸಿಎಂ ಹಾಗೂ ಡಿಸಿಎಂಗೆ ಏನಾದ್ರು ಸೂಚನೆ ಹೈಕಮಾಂಡ್ ಕೊಡುತ್ತಾ ಬರೀ ಕೇವಲ ಪ್ರತಿಭಟನೆಗಷ್ಟೇ ಸೀಮಿತ ಮಾಡಿ ಕಳಿಸ್ತಾರ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಇದು ಅಧಿವೇಶನ ಮುಗಿದ ಮೇಲೆ ಮೂಲ ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಇನ್ನು ನಾಳೆ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇರೋದ್ರಿಂದ ಸಹಜವಾಗಿ ಇವತ್ತೇ ಮಾತನಾಡಬಹುದು ಒಂದು ಸಣ್ಣ ವಿಚಾರವಾಗಿ ಅನ್ನುವಂಥದ್ದು ಇನ್ನೊಂದು ಚರ್ಚೆ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಒಂದು ವೇಳೆ ತೆರಳಿದ್ರೆ ಇನ್ನು ಕ್ರಿಸ್ಮಸ್ ರಜೆ ಮುಗಿಸ್ಕೊಂಡ್ ಬರ್ತಾರೆ. ಅಲ್ಲಿವರೆಗೂ ಕೂಡ ವೇಟ್ ಮಾಡಲೇಬೇಕಾಗುತ್ತೆ. ಅದು ಡಿಸೆಂಬರ್ ಅಂತ್ಯಕ್ಕಾದ್ರೂ ಆಗಬಹುದು, ಜನವರಿ ಮೊದಲ ವಾರದಲ್ಲೇ ಆದ್ರೂ ಇವರನ್ನ ಕರೆದು ಭೇಟಿ ಮಾಡುವಂತ ಕೆಲಸ ಆಗಬಹುದು. ಆದ್ರಿಂದ ಇವತ್ತಿನ ಪ್ರತಿಭಟನೆಯಲ್ಲಿ ಒಂದು ಚಿಕ್ಕ ಸಮಯದಲ್ಲಾದ್ರೂ ಇವರೆಲ್ಲರೂ ಕೂಡ ಮಾತನಾಡಿ ಒಂದು ರಾಜ್ಯದಲ್ಲಿದ್ದಿರ್ತಕ್ಕಂಥ ಸಿಎಂ ಕುರ್ಚಿ ಬಗ್ಗೆ ಒಂದು ಅಂತಿಮವಾದಂತಹ ತೀರ್ಮಾನ ಬಂದಿದ್ದೇವೆ ಅನ್ನುವಂಥದ್ದು ಏನಾದರೂ ಸೂಚನೆ ಹೈಕಮಾಂಡ್ ಕೊಟ್ರೆ ಅದನ್ನ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಸಿಎಂ ಹಾಗೂ ಡಿಸಿಎಂಗೆ ಎದುರಾಗಲಿದೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಸಿಎಂ ಕುರ್ಚಿ ಜಂಗಿ ಕುಸ್ತಿಗೆ ಇವತ್ತು ಒಂದು ಹಂತದಲ್ಲಿ ತಾರ್ಕಿಕ ಅಂತ್ಯ ಬೀಳುವಂತ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಅವರು ಇವತ್ತು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ನಡುವಿನ ಜಂಗಿ ಕುಸ್ತಿಗೆ ಇವತ್ತೇ ಫೈನಲ್. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಜೊತೆಗೆ. ಮಧ್ಯಾಹ್ನ ದೆಹಲಿಯನ್ನ ಸಿಎಂ ಸಿದ್ದರಾಮಯ್ಯ ತಲುಪಲಿದ್ದಾರೆ. ಆಲ್ರೆಡಿ ಡಿಕೆ ಹೋಗಾಗಿದೆ, ಸಿದ್ದು ಹೋಗಬೇಕಾಗಿದೆ. ಮಧ್ಯಾಹ್ನದ ಹಾಗೆ ಅವರು ದೆಹಲಿಯನ್ನ ತಲುಪ್ತಾರೆ ಅನ್ನುವಂತ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂಗಳವನ್ನ ತಲುಪಿಯಾಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಯಾರ್ಯಾರನ್ನ ಭೇಟಿ ಮಾಡೋದಕ್ಕೆ ಸಮಯ ಸಿಕ್ಕಿದೆ. ಹಾಗೆ ಸಿದ್ದರಾಮಯ್ಯನವರು ಏನಾದರೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳಿದೆಯಾ? ಬಹುಶಃ ಈ ಎಲ್ಲ ಕುರ್ಚಿ ಜಂಗಿ ಕುಸ್ತಿ ಇದೆಲ್ಲದಕ್ಕೂ ತಾರ್ಕಿಕ ಅಂತ್ಯ ಸಿಗಬಹುದಾ? ಇದೆಲ್ಲವೂ ಕೂಡ
ರಂಜಿತ್, ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ವೋಟ್ ಚೋರಿ ವಿಚಾರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಎಐಸಿಸಿ ಆಯೋಜನೆ ಮಾಡಿದೆ. ಹಾಗಾಗಿ ರಾಷ್ಟ್ರಾದ್ಯಂತ ಇರತಕ್ಕಂತ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ, ರಾಜ್ಯ ನಾಯಕರು ಸೇರಿದಂತೆ ಇನ್ನು ಉಳಿದಂತೆ ಎಲ್ಲಾ ನಾಯಕರು ಕೂಡ ಭೇಟಿ ಆಗ್ತಾರೆ. ಆದ್ರೆ ಪ್ರತಿಭಟನೆಯಲ್ಲಿ ಭೇಟಿ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಒಂದು ಕುತೂಹಲ ಇರತಕ್ಕಂಥದ್ದು, ಸಿಎಂ ಹಾಗೂ ಡಿಸಿಎಂಗೆ ಏನಾದರೂ ರಾಹುಲ್ ಗಾಂಧಿ ಅವರು ಇರಬಹುದು ಅಥವಾ ಸೋನಿಯಾ ಗಾಂಧಿ ಅವರು ಕರೆದು ಮಾತನಾಡ್ತಾರ ಮತ್ತೆ ಅನ್ನುವಂಥದ್ದು ಒಂದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಚರ್ಚೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಅವರು ಕಳೆದ 15-20 ದಿನಗಳ ಹಿಂದೆ ಚರ್ಚೆಯನ್ನ ಮಾಡಿದ್ರು. ಈಗ ಮತ ಕಳ್ಳತನದ ವಿರುದ್ಧ ಪ್ರತಿಭಟನೆ ನಡೀತಾ ಇರೋ ಸಂದರ್ಭದಲ್ಲಿ ರಾಜ್ಯದಲ್ಲೂ ಅದೇ ಸಂದರ್ಭದ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಥವಾ ಸೋನಿಯಾ ಗಾಂಧಿ ಅವರು ಸಿಎಂ ಹಾಗೂ ಡಿಸಿಎಂಗೆ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೆಷನ್ ಮುಗಿಸಿ ನಿಮ್ಮನ್ನ ಕರೆಸ್ಕೊಳ್ತೇವೆ ಅನ್ನುವಂತ ಮಾತಲ್ಲಿ. ಆದ್ರೆ ಅದಕ್ಕೆ ಈಗ ಸಿಗ್ತಕ್ಕಂಥ ಸಮಯದಲ್ಲೇ ಒಂದು ಇತ್ಯರ್ಥ ಮಾಡುವಂತ ಸಾಧ್ಯತೆಗಳು ಅಲ್ಲಿಗಳೆಯುತ್ತಿಲ್ಲ. ಆದ್ರೆ ಪ್ರತಿಭಟನೆ ಅಷ್ಟಕ್ಕೆ ಸೀಮಿತವಾಗಿ ಈ ಒಂದು ಭೇಟಿ ಇರ್ತದೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆದಾಗ್ಯೂ ಕೂಡ ಸಿಎಂ ಹಾಗೂ ಡಿಸಿಎಂಗೆ ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರು ಸಿಕ್ಕು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಕ್ಕು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದೆ, ಆದಲ್ಲಿ ಅದು ಯಾವ ಸೂಚನೆಗಳಿರಬಹುದು ಅನ್ನುವಂಥದ್ದು ಕುತೂಹಲಗಳಿದ್ದಾವೆ. ಆದ್ರಿಂದ ಎಲ್ಲರ ಕಣ್ಣು ಕೂಡ ದೆಹಲಿ ನೆಟ್ಟಿರ್ತಕ್ಕಂಥದ್ದು. ಸಿಎಂ ಹಾಗೂ ಡಿಸಿಎಂಗೆ ಏನಾದ್ರು ಸೂಚನೆ ಹೈಕಮಾಂಡ್ ಕೊಡುತ್ತಾ, ಬರೀ ಕೇವಲ ಪ್ರತಿಭಟನೆಗಷ್ಟೇ ಸೀಮಿತ ಮಾಡಿ ಕಳಿಸ್ತಾರ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಇದು ಅಧಿವೇಶನ ಮುಗಿದ ಮೇಲೆ ಮೂಲ ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಇನ್ನು ನಾಳೆ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇರೋದ್ರಿಂದ ಸಹಜವಾಗಿ ಇವತ್ತೇ ಮಾತನಾಡಬಹುದು ಒಂದು ಸಣ್ಣ ವಿಚಾರವಾಗಿ ಅನ್ನುವಂಥದ್ದು ಇನ್ನೊಂದು ಚರ್ಚೆ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಒಂದು ವೇಳೆ ತೆರಳಿದ್ರೆ ಇನ್ನು ಕ್ರಿಸ್ಮಸ್ ರಜೆ ಮುಗಿಸ್ಕೊಂಡ್ ಬರ್ತಾರೆ. ಅಲ್ಲಿವರೆಗೂ ಕೂಡ ವೇಟ್ ಮಾಡಲೇಬೇಕಾಗತ್ತೆ. ಅದು ಡಿಸೆಂಬರ್ ಅಂತ್ಯಕ್ಕಾದ್ರೂ ಆಗಬಹುದು, ಜನವರಿ ಮೊದಲ ವಾರದಲ್ಲೇ ಆದ್ರೂ ಇವರನ್ನ ಕರೆದು ಭೇಟಿ ಮಾಡುವಂತ ಕೆಲಸ ಆಗಬಹುದು. ಆದ್ರಿಂದ ಇವತ್ತಿನ ಪ್ರತಿಭಟನೆಯಲ್ಲಿ ಒಂದು ಚಿಕ್ಕ ಸಮಯದಲ್ಲಾದ್ರೂ ಇವರೆಲ್ಲರೂ ಕೂಡ ಮಾತನಾಡಿ ಒಂದು ರಾಜ್ಯದಲ್ಲಿದ್ದಿರ್ತಕ್ಕಂಥ ಸಿಎಂ ಕುರ್ಚಿ ಬಗ್ಗೆ ಒಂದು ಅಂತಿಮವಾದಂತ ತೀರ್ಮಾನ ಬಂದಿದ್ದೇವೆ ಅನ್ನುವಂಥದ್ದು ಏನಾದರೂ ಸೂಚನೆ ಹೈಕಮಾಂಡ್ ಕೊಟ್ರೆ ಅದನ್ನ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಸಿಎಂ ಹಾಗೂ ಡಿಸಿಎಂಗೆ ಎದುರಾಗಲಿದೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಸಿಎಂ ಕುರ್ಚಿ ಜಂಗಿ ಕುಸ್ತಿಗೆ ಇವತ್ತು ಒಂದು ಹಂತದಲ್ಲಿ ತಾರ್ಕಿಕ ಅಂತ್ಯ ಬೀಳುವಂತ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಅವರು ಇವತ್ತು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ನಡುವಿನ ಜಂಗಿ ಕುಸ್ತಿಗೆ ಇವತ್ತೇ ಫೈನಲ್. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಜೊತೆಗೆ. ಮಧ್ಯಾಹ್ನ ದೆಹಲಿಯನ್ನ ಸಿಎಂ ಸಿದ್ದರಾಮಯ್ಯ ತಲುಪಲಿದ್ದಾರೆ. ಆಲ್ರೆಡಿ ಡಿಕೆ ಹೋಗಾಗಿದೆ, ಸಿದ್ದು ಹೋಗಬೇಕಾಗಿದೆ. ಮಧ್ಯಾಹ್ನದ ಹಾಗೆ ಅವರು ದೆಹಲಿಯನ್ನ ತಲುಪ್ತಾರೆ ಅನ್ನುವಂತ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂಗಳವನ್ನ ತಲುಪಿಯಾಗಿದೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಯಾರ್ಯಾರನ್ನ ಭೇಟಿ ಮಾಡೋದಕ್ಕೆ ಸಮಯ ಸಿಕ್ಕಿದೆ. ಹಾಗೆ ಸಿದ್ದರಾಮಯ್ಯನವರು ಏನಾದರೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳಿದೆಯಾ? ಬಹುಶಃ ಈ ಎಲ್ಲಾ ಕುರ್ಚಿ ಜಂಗಿ ಕುಸ್ತಿ ಇದೆಲ್ಲದಕ್ಕೂ ತಾರ್ಕಿಕ ಅಂತ್ಯ ಸಿಗಬಹುದಾ? ಇದೆಲ್ಲವೂ ಕೂಡ ರಂಜಿತ್, ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ವೋಟ್ ಚೋರಿ ವಿಚಾರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಎಐಸಿಸಿ ಆಯೋಜನೆ ಮಾಡಿದೆ. ಹಾಗಾಗಿ ರಾಷ್ಟ್ರಾದ್ಯಂತ ಇರತಕ್ಕಂತ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ, ರಾಜ್ಯ ನಾಯಕರು ಸೇರಿದಂತೆ ಇನ್ನು ಉಳಿದಂತೆ ಎಲ್ಲಾ ನಾಯಕರು ಕೂಡ ಭೇಟಿ ಆಗ್ತಾರೆ. ಆದ್ರೆ ಪ್ರತಿಭಟನೆಯಲ್ಲಿ ಭೇಟಿ ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಒಂದು ಕುತೂಹಲ ಇರತಕ್ಕಂಥದ್ದು, ಸಿಎಂ ಹಾಗೂ ಡಿಸಿಎಂಗೆ ಏನಾದರೂ ರಾಹುಲ್ ಗಾಂಧಿ ಅವರು ಇರಬಹುದು ಅಥವಾ ಸೋನಿಯಾ ಗಾಂಧಿ ಅವರು ಕರೆದು ಮಾತನಾಡ್ತಾರ ಮತ್ತೆ ಅನ್ನುವಂಥದ್ದು ಒಂದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಚರ್ಚೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಅವರು ಕಳೆದ 15-20 ದಿನಗಳ ಹಿಂದೆ ಚರ್ಚೆಯನ್ನ ಮಾಡಿದ್ರು. ಈಗ ಮತ ಕಳ್ಳತನದ ವಿರುದ್ಧ ಪ್ರತಿಭಟನೆ ನಡೀತಾ ಇರೋ ಸಂದರ್ಭದಲ್ಲಿ ರಾಜ್ಯದಲ್ಲೂ ಅದೇ ಸಂದರ್ಭದ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಥವಾ ಸೋನಿಯಾ ಗಾಂಧಿ ಅವರು ಸಿಎಂ ಹಾಗೂ ಡಿಸಿಎಂಗೆ ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೆಷನ್ ಮುಗಿಸಿ ನಿಮ್ಮನ್ನ ಕರೆಸ್ಕೊಳ್ತೇವೆ ಅನ್ನುವಂತ ಮಾತಲ್ಲಿ. ಆದ್ರೆ ಅದಕ್ಕೆ ಈಗ ಸಿಗ್ತಕ್ಕಂಥ ಸಮಯದಲ್ಲೇ ಒಂದು ಇತ್ಯರ್ಥ ಮಾಡುವಂತ ಸಾಧ್ಯತೆಗಳು ಅಲ್ಲಿಗಳೆಯುತ್ತಿಲ್ಲ. ಆದ್ರೆ ಪ್ರತಿಭಟನೆ ಅಷ್ಟಕ್ಕೆ ಸೀಮಿತವಾಗಿ ಈ ಒಂದು ಭೇಟಿ ಇರ್ತದೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆದಾಗ್ಯೂ ಕೂಡ
ಸಿಎಂ ಹಾಗೂ ಡಿಸಿಎಂಗೆ ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರು ಸಿಕ್ಕು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಕ್ಕು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದೆ ಆದಲ್ಲಿ ಅದು ಯಾವ ಸೂಚನೆಗಳಿರಬಹುದು ಅನ್ನುವಂಥದ್ದು ಒಂದು ಕುತೂಹಲಗಳಿದ್ದಾವೆ. ಆದ್ರಿಂದ ಎಲ್ಲರ ಕಣ್ಣು ಕೂಡ ದೆಹಲಿ ಕಣ್ಣು ನೆಟ್ಟಿರ್ತಕ್ಕಂಥದ್ದು ಸಿಎಂ ಹಾಗೂ ಡಿಸಿಎಂಗೆ ಏನಾದ್ರು ಸೂಚನೆ ಹೈಕಮಾಂಡ್ ಕೊಡುತ್ತಾ ಬರೀ ಕೇವಲ ಪ್ರತಿಭಟನೆಗಷ್ಟೇ ಸೀಮಿತ ಮಾಡಿ ಕಳಿಸ್ತಾರ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಇದು ಅಧಿವೇಶನ ಮುಗಿದ ಮೇಲೆ ಮೂಲ ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಇನ್ನು ನಾಳೆ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇರೋದ್ರಿಂದ ಸಹಜವಾಗಿ ಇವತ್ತೇ ಮಾತನಾಡಬಹುದು ಒಂದು ಸಣ್ಣ ವಿಚಾರವಾಗಿ ಅನ್ನುವಂಥದ್ದು ಇನ್ನೊಂದು ಚರ್ಚೆ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಒಂದು ವೇಳೆ ತೆರಳಿದ್ರೆ ಇನ್ನು ಕ್ರಿಸ್ಮಸ್ ರಜೆ ಮುಗಿಸ್ಕೊಂಡ್ ಬರ್ತಾರೆ, ಅಲ್ಲಿವರೆಗೂ ಕೂಡ ವೇಟ್ ಮಾಡಲೇಬೇಕಾಗುತ್ತೆ. ಅದು ಡಿಸೆಂಬರ್ ಅಂತ್ಯಕ್ಕಾದ್ರೂ ಆಗಬಹುದು, ಜನವರಿ ಮೊದಲ ವಾರದಲ್ಲೇ ಆದ್ರೂ ಇವರನ್ನ ಕರೆದು ಭೇಟಿ ಮಾಡುವಂತ ಕೆಲಸ ಆಗಬಹುದು. ಆದ್ರಿಂದ ಇವತ್ತಿನ ಪ್ರತಿಭಟನೆಯಲ್ಲಿ ಒಂದು ಚಿಕ್ಕ ಸಮಯದಲ್ಲಾದ್ರೂ ಇವರೆಲ್ಲರೂ ಕೂಡ ಮಾತನಾಡಿ ಒಂದು ರಾಜ್ಯದಲ್ಲಿದ್ದಿರ್ತಕ್ಕಂಥ ಸಿಎಂ ಕುರ್ಚಿ ಬಗ್ಗೆ ಒಂದು ಅಂತಿಮವಾದಂತಹ ತೀರ್ಮಾನ ಹೊಂದಿದ್ದೇವೆ ಅನ್ನುವಂಥದ್ದು ಏನಾದರೂ ಸೂಚನೆ ಹೈಕಮಾಂಡ್ ಕೊಟ್ರೆ ಅದನ್ನ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಸಿಎಂ ಹಾಗೂ ಡಿಸಿಎಂಗೆ ಎದುರಾಗಲಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.